ವಿನಯ್ ಕುಲಕರ್ಣಿ ಅವರ ಕೇಸು ನೀವು ಗಮನಿಸಿದಾಗೆ ಅದೊಂದು ಪೂರ್ವ ನಿಯೋಜಿತ ಸಂಚು ರೂಪಿಸಿ ಕೊಲೆ ಮಾಡಿದ್ರು. ಯಾಕೆಂದ್ರೆ ಅದು ರಾಜಕಾರಣಿಗಳ ನಡುವೆ ಆದಂತ ಒಂದು ಕೊಲೆ. ಅವರು ಈಗ ತಾನೇ ಉದಯೋನ್ಮುಖ ರಾಜಕಾರಣಿಯಾಗಿದ್ರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ಕೆಲಸ ಮಾಡ್ತಾ ಇದ್ರು. ಈ ಅವಧಿನಲ್ಲಿ ಅವರು ನೆಕ್ಸ್ಟ್ ವಿಧಾನಸಭೆ ಕಂಟೆಸ್ಟ್ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ವಿನಯ್ ಕುಲಕರ್ಣಿ ಅವರು ಅವ್ರನ್ನ ಕೊಲೆ ಮಾಡಿದ್ರು, ಕೊಲೆನಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿದ್ದಾರೆ. ಇವತ್ತು ಕ್ಲಿಯರ್ ಜಡ್ಜ್ಮೆಂಟ್ ಬಂದಿದೆ, ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಆ ಕೊಲೆ ಬ್ರೂಟಲ್ ಮರ್ಡರ್ ಆಗಿತ್ತು. ಮರ್ಡರ್ ಮಾಡೋಕ್ಕಿಂತ ಮೊದಲೇ ಅವ್ರನ್ನ ಫಾಲೋ ಮಾಡಿ ಅವ್ರಿಗೆ ಕಾರ್ದ ಪುಡಿ ಎರಚಿ ಮರ್ಡರ್ ಮಾಡಿದ್ರು. ಹಾಗಾಗಿ ಅದೊಂದು ಬ್ರೂಟಲ್ ಮರ್ಡರ್. ಆಕ್ಚುಲಿ ಡೆತ್ ಹ್ಯಾಂಗಿಂಗ್ ಆಗ್ತಾರೆ ಅಂತ ಕೆಲವರು ಕೂಡ ಚಿಂತನೆ ಮಾಡಿದ್ರು. ಆದ್ರೆ ಇವತ್ತು ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ಮಾತಾಡ್ತಾರೆ. ಏನಿದ್ರಲ್ಲಿ ಬಿಜೆಪಿ ಅವ್ರದ್ದು ಬೇರೆ ಬೇರೆ ರಾಜಕೀಯ ಕೈವಾಡ ಇದೆ. ಯಾವ ರಾಜಕೀಯ ಕೈವಾಡ ಇದೆ? ಇದೇ ಪ್ರಜ್ವಲ್ ರೇವಣ್ಣನವ್ರನ್ನ ಅದೇ ನ್ಯಾಯಾಧೀಶರು ಜೈಲ್ಗೆ ಹಾಕ್ದಾಗ ಅದು ಯಾವುದೂ ಇಲ್ಲ. ಈಗ ಮಾತ್ರ ಬಿಜೆಪಿ ಅವ್ರ ಕೈವಾಡ ಇದೆ. ಇದು ಯಾವ ರೀತಿ ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರು? ಇವತ್ತು ಕಾಂಗ್ರೆಸ್ ಪಕ್ಷದ ಅನೇಕ ಜನಪ್ರತಿನಿಧಿಗಳು, ಇವತ್ತು ಪಪ್ಪಿ ಇರ್ಬೋದು, ಮತ್ತೆ ನಾಗೇಂದ್ರ ಅವರು ಇರ್ಬೋದು, ಇವತ್ತಿನ ವಿನಯ್ ಕುಲಕರ್ಣಿ ಇರ್ಬೋದು, ಸಾಲು ಸಾಲು ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ಮುಳುಗಿ ಜೈಲ್ಗೆ ಹೋಗಿದ್ದಾರೆ, ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದ ನಾಯಕರು ಚಿಂತನೆ ಒಳಗಾಗಬೇಕು. 120 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಇತಿಹಾಸವನ್ನ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನಾದ್ರೂ ನೈತಿಕತೆ ಉಳಿಸ್ಕೊಂಡಿದ್ಯಾ? ಆ ಪಕ್ಷ ನೈತಿಕತೆ ಇದೆಯಾ ಅನ್ನೋದನ್ನ ಆ ಪಕ್ಷದ ನಾಯಕರು, ಮುಖಂಡರುಗಳು ಚಿಂತನೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ. ನೋಡಿ, ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಇವತ್ತು ಅನೇಕ ಕೇಸ್ಗಳಲ್ಲಿ ಭ್ರಷ್ಟಾಚಾರಕ್ಕೆ ಪೂರಕವಾದ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅಕ್ಯೂಟಲ್ ಆಗಿದ್ದಾವೆ. ಆದ್ರೆ ಇವ್ರದ್ದು ಭ್ರಷ್ಟಾಚಾರದ ಕೇಸ್ಗೂ ಇದು ಕೊಲೆ ಕೇಸ್ಗೂ ಡಿಫ್ರೆನ್ಸ್ ಇಲ್ವಾ? ಇದೊಂದು ಕೊಲೆ, ಇದು ಪೂರ್ವ ನಿಯೋಜಿತ ಸಂಚು ರೂಪಿಸಿ ಮಾಡಿದಂತ ಕೊಲೆ ಕೇಸಲ್ಲಿ ಇವತ್ತು ಆರೋಪಿತರಾಗಿ ಇವತ್ತು ಜೀವಾವಧಿ ಶಿಕ್ಷೆ ಆಗಿದೆ. ಈ ಪ್ರಕರಣವನ್ನ ಅವ್ರ ಪ್ರಕರಣಕ್ಕೆ ತುಲನೆ ಮಾಡ್ತಕ್ಕಂಥದ್ದು ಯಾವ ರೀತಿ ನ್ಯಾಯ, ಯಾವ ರೀತಿ ಸರಿ? ಡಿ.ಕೆ. ಶಿವಕುಮಾರ್ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿ ನ್ಯಾಯಾಲಯಗಳ ವಿರುದ್ಧ ಬೇಕಾಬಿಷ್ಟಿ ಮನಸೋ ಇಚ್ಛೆ ಹೇಳಿಕೆಯನ್ನ ಕೊಡಬಾರ್ದು. ಇವತ್ತು ಆ ನ್ಯಾಯಾಧೀಶರು ದೊಡ್ಡ ಮಟ್ಟದ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಅನೇಕ ಪ್ರಕರಣಗಳಲ್ಲಿ ಇವತ್ತು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೀವು ವಿನಯ್ ಕುಲಕರ್ಣಿಗೆ ಮಾತ್ರ ತಪ್ಪು, ಪ್ರಜ್ವಲ್ ರೇವಣ್ಣ ಅವ್ರಿಗಾದ್ರೆ ಸರಿ ಅಂತನಾ? ಹೆಂಗೆ ಸರಿ, ಹೆಂಗೆ ತಪ್ಪು? ನೀವು ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ದಟ್ ಈಸ್ ಮೈ ಅಪೀಲ್. ಸರ್, ಶಕ್ತಿ ಇದ್ದವನ್ಗೆ ಶಿಕ್ಷೆ ತಡವಾಗುತ್ತೆ ಅನ್ನೋದು ಇದ್ ಮೂಲಕ ಏನೋ ಸಾಬೀತಾಗ್ತಿದ್ಯಾ? 10 ವರ್ಷಗಳ ಕಾಲ ವೇಟ್ ಮಾಡ್ಬೇಕಾಯ್ತು ಈ ಕೇಸ್ ಸಾಲ್ವ್ ಆಗೋದಕ್ಕೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ವಿಟ್ನೆಸ್ಗಳು ಜಾಸ್ತಿ ಇದ್ದಾರೆ. ಇವತ್ತಿನ ಎವಿಡೆನ್ಸ್ ನಾವು ಮಾಡ್ಬೇಕಾದ್ರೆ ಇವತ್ತಿನ ಕೆಲಸದ ಒತ್ತಡ ಇದೆ, ಅಲ್ಲಿ ಪ್ರಕರಣಗಳ ಒತ್ತಡ ಇದೆ, ಹಾಗಾಗಿ ಡಿಲೇ ಆಗಿದೆ ಹೊರತು ಬೇರೆ ಏನಿಲ್ಲ. ಮತ್ತೆ ಆ ಪ್ರಕರಣದಲ್ಲಿ ವಿಶೇಷವಾಗಿ ಬೇಲ್ಗೋಸ್ಕರ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹಾಗೆ ಅನೇಕ ಹಂತಗಳಲ್ಲಿ ಸುಪ್ರೀಂ ಕೋರ್ಟ್ ಇವ್ರ ನಡುವೆ ತಿಕ್ಕಾಟ ಆಯ್ತು. ಸೊ ಆ ಕಾರಣಕ್ಕೋಸ್ಕರ ಡಿಲೇ ಆಗಿದೆ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಮತ್ತೆ ನಾಯಕ ಪ್ರಭಾವಿ ಆಗಿದ್ದಕ್ಕೆ ಪ್ರಭಾವಿ ಆಗಿರೋದಕ್ಕೇನೆ ಅವ್ರಿಗೆ ಮರಣದಂಡನೆ ಆಗಿರ್ತಕ್ಕಂಥ. ನಾಯಕ ಪ್ರಭಾವಿ ಆಗಿದ್ರೇನೆ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಶಿಕ್ಷೆ ಆಗಿದ್ದು. ನಾಯಕ ಪ್ರಭಾವಿ ಆಗಿದ್ಕೊಂಡಿದ್ದವರಿಗೆ ಯಡಿಯೂರಪ್ಪನವ್ರು ಜೈಲ್ಗೆ ಹೋಗಿದ್ರು, ಇದೇ ಡಿ.ಕೆ. ಶಿವಕುಮಾರ್ ಜೈಲ್ಗೆ ಹೋಗಿದ್ರು. ನ್ಯಾಯಾಲಯದ ಮುಂದೆ ದೊಡ್ಡವರು ಚಿಕ್ಕವರು ಅನ್ನುವ ಯಾವ ಭೇದ ಭಾವವೂ ಇಲ್ಲ. ನ್ಯಾಯಾಲಯಗಳಿಗೆ ಅವರು ಆರೋಪಿನೇ, ಸಾಕ್ಷಿನೇ, ದುರುದಾರನೇ. ಸೊ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆ ಇಲ್ಲ. ಸೊ ವಿಳಂಬ ಆಗಿರೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ, ಬೇರೆ ಬೇರೆ ಆಯಾಮಗಳಿದಾವೆ. ಬಟ್ ಅದನ್ನ ಇಲ್ಲಿಗೆ ತುಲನೆ ಮಾಡ್ತಕ್ಕಂಥದ್ದು ತಪ್ಪು. ಹಾಗಲ್ಲ ಸರ್, ಈಗ ಪೊಲೀಸ್ ಅವರೆಲ್ಲ ಸಾಕ್ಷಿನ ನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ರು. ನಾಯಕ ಪ್ರಭಾವಿ ಅಂತ ಕಾರಣಕ್ಕೆ ಅವನ್ ಮಾಡೋ ತಪ್ಪು ಜನರ ಕಣ್ಣಲ್ಲಿ ಚಿಕ್ಕದಾಗ್ಬಿಡ್ತಾ ಈ ವಿಷಯದಲ್ಲಿ ಅಂತ? ಆ ಪ್ರಭಾವಿ ನಾಯಕರಾಗಿದ್ದುಕೊಂಡು ಅನೇಕ ಈ ರೀತಿಯ ಸಾಕ್ಷಿ ನಾಶ ಮಾಡ್ತಕ್ಕಂಥ ಸಾಕ್ಷಿಗಳನ್ನ ಕೊಂಡುಕೊಳ್ಳುವ ಪ್ರಯತ್ನ ಆಗಿತ್ತು. ಅದು ಆದ್ರೂ ಕೂಡ ಅದನ್ನ ಮೀರಿ ಕೂಡ ಒಂದು ಸತ್ಯ ಇದೆಯಲ್ಲ, ಸತ್ಯಕ್ಕೆ ಜಯ ಸಿಕ್ಕಿದೆ ಇರ್ಬೋದು. ಡಿ.ಕೆ. ಶಿವಕುಮಾರ್ ಇಂಥವ್ರಿಗೆಲ್ಲ ಬೆನ್ನೆಲುಬಾಗೆ ಇರೋದವ್ರು, ಈ ತರದವ್ರಿಗೆ ಅವ್ರು ಬೆನ್ನೆಲುಬೆ ಆಗಿರೋದು. ಅವ್ರು ನೋಡಿದ್ರೆ ಅವರ ಇಡೀ ರಾಜಕೀಯ ಇತಿಹಾಸವನ್ನ, ಇಡೀ ರಾಜಕೀಯ ಜೀವನ ನೋಡಿದ್ರೆ ಇಂಥವ್ರಿಗೆ ಅವ್ರು ಗಾಡ್ ಫಾದರ್. ಅವರು ಹಂಗೆ ಬಂದಿದ್ರು. ಸೊ ಹಂಗಾಗಿ ಅವ್ರಂತವ್ರಿಗೆ ಗಾಡ್ ಫಾದರ್ ಅವರು. ಸರ್, ಈ ಪ್ರಕರಣದ ಹಿನ್ನೆಲೆ ಮತ್ತೆ ಧಾರವಾಡದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತಾ? ಧಾರವಾಡದಲ್ಲಿ 100ಕ್ಕೆ 100 ಭಾಗ ಇವತ್ತು ತುರ್ತಾಗಿ ಅವ್ರೇನಾದ್ರು
ಅಪೀಲ್ ಸ್ಟೇ ಆಗ್ಲಿಲ್ಲ ಅಂದ್ರೆ ಅಲ್ಲೂ ಚುನಾವಣೆ ಆಗ್ಬೇಕಾಗುತ್ತೆ. ಯಾವ ರೀತಿಯಾಗಿ ಅದು ತಿರುವು ತಗೋಬಹುದು ಸರ್ ಈ ಅದು ಯಾವ ತಿರುಗುತ್ತೆ ರಾಜಕೀಯ ತಿರುವುಗಳನ್ನು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಅದು ಇವತ್ತಿನ ಸಂದರ್ಭಕ್ಕೆ ಆಲ್ರೆಡಿ ಸೋತೀವಿ ಅಂತ ಅವ್ರಿಗೆ ಗೊತ್ತಾಗಿದೆ. ಇವತ್ತು ದಾವಣಗೆರೆ ತಮ್ಗೆ ಗೊತ್ತಾಗಿದೆ. ಸೊ ಹಂಗಾಗಿ ಯಾವ ತಿರುವು ಬೇಕಾದ್ರೆ ಪಡ್ಕೋಬಹುದು. ಮುಸ್ಲಿಂ ಸಮುದಾಯವನ್ನ ಅವರು ಓಟ್ಗೋಸ್ಕರನೇ ಇಟ್ಕೊಂಡಿದ್ದು. ಆ ಸಮುದಾಯವನ್ನ ಮೇಲೆ ಕೆತ್ತಿದ್ರೆ ಇವತ್ತು ಸ್ಲಮ್ ಇರ್ತಾ ಇರ್ಲಿಲ್ಲ. ಇವತ್ತು ಸ್ವತಂತ್ರ ಬಂದು 70 ವರ್ಷಗಳಾಗಿದ್ರು. ಮುಸ್ಲಿಂ ಸಮುದಾಯದ ಪರ ಮುಸ್ಲಿಂ ಏಳಿಗೆಗೋಸ್ಕರ ಅಂತ ಹೇಳ್ಕ ಬಂದಂತ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೇವಲ ಓಟ್ಗೋಸ್ಕರ ಇಟ್ಕೊಂಡಿದ್ದಾರೆ. ಅವರ ಅಭಿವೃದ್ಧಿಗೆ ಪೂರಕವಾದ ಯಾವುದೇ ಕೆಲಸಗಳನ್ನ ಮಾಡಿಲ್ಲ. ಅವ್ರಿಗೆ ಸುಧಾರಣೆ ತರ್ತಕ್ಕಂಥ ಕೆಲಸಗಳನ್ನ ಯಾವುದು ಮಾಡಿಲ್ಲ. ಅವ್ರಿಗೇನೋ ದೇವಸ್ಥಾನಕ್ಕೆ ದುಡ್ಡು ಕೊಡೋದು, ಮೆಕ್ಕಾ ಮದೀನಕ್ಕೆ ಹೋಗೋಕೆ ದುಡ್ಡು ಕೊಡೋದು, ಸಾದಿ ಭಾಗ್ಯ ಮಾಡೋದು, ಸೂ ಕೊಟ್ಟೆ, ಚಪ್ಲಿ ಕೊಟ್ಟೆ, ಸೀರೆ ಕೊಟ್ಟೆ, ದುಡ್ಡು ಈ ತರದ್ ಮಾಡ್ತಾರೇನ್ರಿ? ಅವರನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಏನ್ ಮಾಡ್ಬೇಕು, ಅವ್ರನ್ನ ಯಾವ ರೀತಿ ಮೇಲಕ್ಕೆ ಎತ್ತಬೇಕು, ಆರ್ಥಿಕವಾಗಿ ಮೇಲೆ ಎತ್ತಬೇಕು ಅನ್ನೋ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಕೊಡುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹಾಗಾಗಿ ಇವತ್ತು ಮುಸ್ಲಿಂ ಸಮುದಾಯ ಅವ್ರ ವಿರುದ್ಧ ಇದ್ದಾರೆ. ಅವರು ಒತ್ತು ಕೊಟ್ಟು ಸಹಾಯ ಮಾಡದೆ ಅಂತಂದ್ರೆ ಅದೇ ಹೇಳದ್ನಲ್ಲ, ದಿಮ್ ಕೊಟ್ಟೆ, ಹಾಸಿಗೆ ಕೊಟ್ಟೆ, ಈ ತರದ ಕೊಟ್ಕೊಂಡು ಅವರು ಮೆಕ್ಕಾ ಮದೀನಕ್ಕೆ ಅದೆಲ್ಲ ದುಡ್ಡು ಕೊಟ್ಟೆ, 2,000 ಕೊಟ್ಟೆ, 3,000 ಕೊಟ್ಟೆ ಹೋಗಕ್ಕೆ ಸಹಾಯ, ಈ ತರದೆಲ್ಲ ಮಾಡೋದು. ಅವ್ರಿಗೆ ಎಜುಕೇಶನ್ ಅಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರಾ, ಅವ್ರನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಫೈನಾನ್ಸಿಯಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರಾ, ಯಾವ ಸ್ಲಮ್ಗಳನ್ನ ಅಭಿವೃದ್ಧಿಗೆ ಮನೆಗಳನ್ನ ಯಾಕೆ ಕಟ್ಕೊಟ್ಟಿದ್ರಾ, ಬಡತನದಲ್ಲಿ ಇರ್ತಕ್ಕಂಥ ಮನೆಗಳನ್ನ ಮೇಲಕ್ಕೆತ್ತಕ್ಕೆ ಏನೆಲ್ಲ ಸಹಾಯವನ್ನ ಮಾಡಿದ್ರಾ, ಇದು 70 ವರ್ಷದಲ್ಲಿ ನೀವು ಕೊಟ್ಟಂತ ಕಾರ್ಯಕ್ರಮಗಳೇನು, ಅದು ಆಧಾರದ ಮೇಲೆ ಚಿಂತನೆ ಆಗ್ಬೇಕಾಗಿದೆ. ಆ ಯಾವ ಕಾರ್ಯಕ್ರಮವನ್ನು ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ಏನಾದ್ರು ಕೊಟ್ಟಿದ್ರೆ ಈ ತರದ್ದು ಇವ್ರಿಗೆ ಓಟ್ಗೋಸ್ಕರ ಹಿಂದೆ ದಲಿತ ವರ್ಗನೂ ಹಂಗೆ ಮಾಡ್ಕೊಂಡಿದ್ದು, ದಲಿತ ಸಮುದಾಯವನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದು. ದಲಿತ ಸಮುದಾಯಕ್ಕೆ ದೊಡ್ಡ ಮಟ್ಟದ ಇವತ್ತು ಎಚ್ಚರಿಕೆ ಉಂಟಾಗಿದೆ, ಅವ್ರಿಗೆ ಗೊತ್ತಾಗಿದೆ, ಬೆಳವಣಿಗೆ ಆಗಿದ್ದಾರೆ. ಹಾಗಾಗಿ ಅವರಿಂದ ವಿಮುಖರಾಗಿದ್ದಾರೆ. ಸೊ ಈ ಮುಸ್ಲಿಂ ಸಮುದಾಯಕ್ಕೂ ಗೊತ್ತಾಗಿದೆ, ಅವರು ವಿಮುಖರಾಗಿದ್ದಾರೆ. ಇವ್ರಿಗೆ ಓಟ್ ಹಾಕಲ್ಲ. ನೀವು ಮುಸ್ಲಿಂ ಪ್ರಾಬಲ್ಯ ಇರ್ತಕ್ಕಂಥ ಸುಮಾರು 23 ಕ್ಷೇತ್ರಗಳಲ್ಲಿ UP-ನಲ್ಲಿ ಬಿಜೆಪಿ ಗೆದ್ದಿದೆ. ಸೊ ಹಂಗಾಗಿ ಮುಸ್ಲಿಮ್ಸ್ ಇವ್ರ ವಿರುದ್ಧ ಇದ್ದಾರೆ. ಅನಿವಾರ್ಯ ಕಾರಣಗಳಿಗೆ ಅವ್ರಿಗೆ ಹಾಕಿದ್ದಾರೆ ಹೊರತು ಅವ್ರ ಪರ 100% ಇಲ್ಲ. ಸರ್ ಎಲ್ಲೋ ಒಂದು ಕಡೆ ಅಹಿಂದ ನಾಯಕ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ಅವರು ದಾವಣಗೆರೆ ಎಲೆಕ್ಷನ್ ಆದ್ಮೇಲೆ ಎಲ್ಲೋ ಹಿಂದೆ ಉಳಿದು ಬಿಟ್ರ ಅಂತ. ಅವ್ರು ಯಾವ ಅಹಿಂದ ನಾಯಕನೂ ಆಗಲ್ಲ. ಅವ್ರಿಗೋಸ್ಕರ ಅವ್ರ ಅಹಿಂದ ನಾಯಕ, ಅವರ ಬೆಳವಣಿಗೆಗೋಸ್ಕರ, ಅವರು ಚೀಫ್ ಮಿನಿಸ್ಟರ್ ಆಗೋಕ್ಕೋಸ್ಕರ, ಅವ್ರು ವಿರೋಧ ಪಕ್ಷ ನಾಯಕರಾಗೋಕ್ಕೋಸ್ಕರ, ಅವರು ನಾಯಕನಾಗೋಕ್ಕೋಸ್ಕರ ಅಹಿಂದ ಹೆಸರು ಹೇಳ್ತಾರೆ ಹೊರತು ಅಹಿಂದ ವರ್ಗಕ್ಕೆ ಪ್ರತಿನಿಧಿಸುವ, ಅಹಿಂದ ವರ್ಗಕ್ಕೆ ಏನಾದ್ರು ಸಾಧನೆ ಮಾಡ್ತಕ್ಕಂಥ ದೇವರಾಜ ಅರಸು ತೆಗೆದುಕೊಂಡಂತ ತೀರ್ಮಾನಗಳನ್ನ, ಐತಿಹಾಸಿಕ ತೀರ್ಮಾನಗಳನ್ನ ತೆಗೆದುಕೊಂಡಿಲ್ಲ. ಅವ್ರಿಗೆ ಎಲ್ಲಾ ಅವಕಾಶಗಳು ಇದ್ದಾಗಿಯೂ ಕೂಡ ಅವ್ರು ಯಾವ್ದನ್ನು ಮಾಡಿಲ್ಲ. ಸರ್ ಕುರ್ಚಿ ಕಾದಾಟ ಎಲ್ಲೋ ಒಂದು ಕಡೆ ಮರೆ ಆಗೋಯ್ತಾ ಅಂತ. ಕುರ್ಚಿ ಕಾದಾಟ ಏನಿಲ್ಲ, ನಡೀತಾ ಇದೆ ಶೀತಲ ಸಮರ. ಯಾವ್ದೇ ರೀತಿಯಲ್ಲಿ ಬ್ಲಾಸ್ಟ್ ಯಾವ ಸಂದರ್ಭದಲ್ಲಿ ಆಗ್ಬೋದು, ಬಾಂಬ್ ಬ್ಲಾಸ್ಟ್ ಆದಂಗೆ ಬ್ಲಾಸ್ಟ್ ಆಗೋಗುತ್ತೆ. ಯಾವ ಸಮಯದಲ್ಲಿ ಬೇಕಾದ್ರೆ ಈ ಸರ್ಕಾರ ಬಿದ್ದೋಗ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.